Hello everyone. Let us see question number 10th. See, what is the potential difference between live wire and neutral wire in domestic electric circuit in our country? ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಅಂತ ಕೇಳಿರ್ತೀರಿ ನೀವು ಅಲ್ವಾ? ಇಲೆಕ್ಟ್ರಿಷಿಯನ್ ಹೇಳ್ತಾ ಇರುವಂತದ್ದು. ಲೈವ್ ವೈರ್ ಏನಿರುತ್ತೆ, ನೀವು ರೆಡ್ ಕಲರ್ ಇನ್ಸುಲೇಟೆಡ್ ವೈರ್ ಅನ್ನ ಗಮನಿಸಿರ್ಬಹುದು ಮನೆಯಲ್ಲಿ. ಅದನ್ನ ಲೈವ್ ವೈರ್ ಅಂತ ಕರಿತೀವಿ, ವಿಚ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜಸ್. ವೇರಾಸ್ ನ್ಯೂಟ್ರಲ್ ಯೂಶುವಲಿ ಬ್ಲ್ಯಾಕ್ ಅಂತ ಹೇಳ್ತಾರೆ, ಬಟ್ ಇತ್ತೀಚೆಗೆ ಅದನ್ನ ಬ್ಲೂ ಕೂಡ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೂ ಆರ್ ಬ್ಲ್ಯಾಕ್ ಇನ್ಸುಲೇಟಿಂಗ್ ವೈರ್ ವಿಚ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. It is 220 volt. The potential difference between live wire and neutral wire in domestic electric circuit in our country is 220 volt. ಇದು 220 volt ಇದ್ದಿರ್ತದೆ electrical potential difference. ಹಾಗಿದ್ರೆ electrical potential difference ಅಂದ್ರೆ ಏನಪ್ಪಾ? See, let us imagine we have a tank at 220 feet height. ಇಲ್ಲಿ ಗ್ರೌಂಡ್ ಇಂದ ಎಷ್ಟು ಎತ್ತರದಲ್ಲಿ ಟ್ಯಾಂಕ್ ಅನ್ನ ಇಟ್ಟಿದೀವಿ? 220 feet ಹೈಟ್ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಅನ್ನ ಇಟ್ಟಿದೀವಿ. ನಾವು ಇಲ್ಲಿ ನಾನು ಗ್ರೌಂಡ್ ಅಲ್ಲಿ ಒಂದು ಬಕೆಟ್ ಅನ್ನ ಇಟ್ಟಿದ್ದೀನಿ. I have placed a bucket on the ground. ಈಗ ಇಲ್ಲಿಂದ ನಾವು ಪೈಪ್ ಥ್ರೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಬಕೆಟ್ಗೆ. ಅಂದ್ರೆ ಇಲ್ಲಿ ಎಷ್ಟು ಫೋರ್ಸ್ ಅಲ್ಲಿ ನೀರು ಬರ್ತದಲ್ಲ, ಬಕೆಟ್ಗೆ ಬಂದ್ ಬೀಳ್ತದಲ್ಲ. ಈಗ ಇದೇ ತರ ಇಫ್ ದಿಸ್ ಈಸ್ ಲೈವ್ ವೈರ್ ಅಂಡ್ ದಿಸ್ ಇಸ್ ನ್ಯೂಟ್ರಲ್ ವೈರ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಹೇಗೆ ನೀರು ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಳಗಡೆ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಡ್ಯೂ ಟು ದಿಸ್ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ 220 ವೋಲ್ಟ್ ಏನಿದೆ, ಆ ರೀಸನ್ನಿಗೆ ಇಲ್ಲಿ ಕರೆಂಟ್ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನ ಏನಂತ ಕರಿತೀವಿ? ಈ ರೀತಿ ನಾವು ಕರೆಂಟ್ ಹರಿಯೋದು, ಅಥವಾ ಆಕ್ಚುಲಿ ಅಲ್ಲಿ ಇಲೆಕ್ಟ್ರಾನ್ ಮೂವ್ಮೆಂಟ್ ಅಂತ ಹೇಳಿರ್ತೀವಿ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕರೆಂಟ್ ಈ ರೀತಿಯಾಗಿ ಹರಿಯುತ್ತೆ. ಇಲ್ಲಿ ಒಂದ್ ವೇಳೆ ಟ್ಯಾಂಕ್ ಅನ್ನ ಬಕೆಟ್ ಅನ್ನ ಎರಡು ಒಂದೇ ಹೈಟ್ ಅಲ್ಲಿ ಇಟ್ಟಿದೀವಿ, ಅಥವಾ ಎರಡು ಟ್ಯಾಂಕ್ ಅನ್ನ ಒಂದೇ ಹೈಟ್ ಅಲ್ಲಿ ಇಟ್ಟಿದೀವಿ, ಎರಡರಲ್ಲೂ ಒಂದೇ ನೀರಿದೆ ಅಂತ ಅನ್ಕೊಂಡ್ರೆ, ಇಲ್ಲಿಂದ ಇಲ್ಲಿಗೆ ಯಾವುದೇ ನೀರು ಟ್ರಾನ್ಸ್ಫರ್ ಆಗೋದಿಲ್ಲ ಅಲ್ವಾ? ಅದೇ ತರ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನೂ ಇರ್ಲಿಲ್ಲ, 0 ವೋಲ್ಟ್ ಇತ್ತು ಅಂದ್ರೆ ಆ ಟೈಮ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. therefore this potential difference is important. ಯಾಕೆ 220 ವೋಲ್ಟೇ ಇಟ್ಟಿದ್ದಾರೆ, ಬೇರೆ ವೋಲ್ಟ್ ಇಡ್ಬೋದಿತ್ತಲ್ಲ ಅಂತಂದ್ರೆ, it allows efficient operation of home appliances like ಗೀಸರ್ ಇರ್ಬೋದು, AC ಇರ್ಬೋದು, ಅದ್ರದ್ದೆಲ್ಲ ಪ್ರಾಪರ್ ಆಪರೇಷನ್ ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಥಿನ್ ವೈರ್ ಅನ್ನ ಯೂಸ್ ಮಾಡ್ಕೊಂಡು ಕರೆಂಟ್ ಅನ್ನ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಎಕನಾಮಿಕಲಿ ಎಫಿಷಿಯಂಟ್ ಆಗಿರೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ 220 ವೋಲ್ಟ್. ಥ್ಯಾಂಕ್ ಯು.